ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಯಶಸ್ವಿಯಾಗಿ ಜರುಗಿದ ಯಳಂದೂರು ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿ ಲೋಕಾರ್ಪಣೆ ಸಮಾರಂಭ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿ ಪ್ರತಿಷ್ಠಿತ ವೈದ್ಯ ದಂಪತಿಗಳಾದ ಶ್ರೀಮತಿ ಡಾಕ್ಟರ್ ಶಶಿಕಲಾ ರಮೇಶ್ ಮತ್ತು ಶ್ರೀ ಡಾಕ್ಟರ್ ರಮೇಶ್ ಉಡುಪ ಹಾಗೂ ಕುಟುಂಬದವರಿಂದ ಎಲ್ಲರ ಸಹಕಾರದೊಂದಿಗೆ ನೂತನವಾಗಿ ಜೀರ್ಣೋದ್ಧಾರಗೊಂಡ ಭೂಲಕ್ಷ್ಮಿ ವರಹಾಸ್ವಾಮಿ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಗಣ್ಯರು ಹಾಗೂ ಭಕ್ತರು ಭಾಗವಹಿಸಿ ವೈದ್ಯರ ಕುಟುಂಬದವರನ್ನ ಸನ್ಮಾನಿಸಿ ಗೌರವಿಸಿ ಕೃತಜ್ಞತೆ ಸಲ್ಲಿಸಿದರು. ನಂತರ ವೈದ್ಯ ಕುಟುಂಬ ವರ್ಗದವರು ಹಾಗೂ ಸೇವಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಶಶಿಕಲಾ ರಮೇಶ್ ಹಾಗೂ ಗೌರವ ಅಧ್ಯಕ್ಷರು ರಮೇಶ್ ಉಡುಪ ಮತ್ತು ಸೇವಾ ಸಮಿತಿಯಿಂದ ರಾಜಕೀಯ ಗಣ್ಯರು, ದಾನಿಗಳು, ಯಜಮಾನರು ಹಾಗೂ ಆಡಳಿತ ವರ್ಗದ ಪ್ರಮುಖರಿಗೆ ಸನ್ಮಾನಿಸಿ ಭಕ್ತಿಪೂರ್ವಕ ಕಾಣಿಕೆಯನ್ನ ನೀಡಿ ಗೌರವಿಸಲಾಯಿತು. ದೇವಸ್ಥಾನ ಇತಿಹಾಸ ಕುರಿತು ಪ್ರಮುಖ ಪುರೋಹಿತರಾದ ಶ್ರೀನಿಧಿಯವರು ಮಾತನಾಡಿದರು. ನಂತರ ಭಕ್ತವೃಂದದವರು ಹಾಗೂ ಸ್ಥಳೀಕರು ಮಾತನಾಡಿದರು. ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಶಶಿಕಲಾ ರಮೇಶ್ ಹಾಗೂ ಗೌರವಾಧ್ಯಕ್ಷರು ಡಾಕ್ಟರ್ ರಮೇಶ್ ಉಡುಪಾರವರು ಮಾತನಾಡಿ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಸರ್ವರಿಗೂ ಅಭಿನಂದಿಸಿ ಕೃತಜ್ಞತೆ ಸಲ್ಲಿಸಿದರು. ಪ್ರಸಾದ ವಿನಿಯೋಗ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿ ನಡೆಯಿತು. ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಮಾಡಲಾಯಿತು. 3 ದಿನಗಳವರೆಗೆ ಧಾರ್ಮಿಕ ಕಾರ್ಯಕ್ರಮ ಸುಸೂತ್ರವಾಗಿ ಜರುಗಿತು. ಸುಮಾರು 30,000ಕ್ಕಿಂತಲೂ ಹೆಚ್ಚು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ. स्वाहा
ಹೊರಟಾಗಿದ್ದೆ दक्षिणायने वर्ष ऋतौ श्रावणमासे कृष्णपक्षे द्वितीयायां शुभतिथौ वासरः हिन्दुवासयुक्तायां शतविशाख एवं गुण विशेषण विशिष्टायाम् अस्यां शुभतिथौ अश्विनी नक्षत्रे मेषराशौ जातस्य रमेश कर्मणः कर्मकान्तायाः पुष्या नक्षत्रे जातायाः मेघानाभ्याः यजमानस्य भरणे नक्षत्रे मेषराशौ जातायाः पितान्यानाम्याः अश्विनी नक्षत्रे मेषराशौ जातस्य युवन्नामधेयस्य यजमानस्य जामातस्य नितेश नामधेयस्य विशाखा नक्षत्रे जातस्य ಇಲ್ಲ ಅದು ಬೇರೆ ಇದೆಯಾ ಏನು ಅಂತ ಅರ್ಥ ಆಯ್ತಲ್ಲ ವಿಡಿಯೋ ಮಾಡ್ತಾ ಇದ್ದೀವಿ ಚಿನ್ನು ಅಲ್ಲಿ ಕರ್ಕೊಂಡೋಗಿ ಬಂದ್ರೆ ಮಾತಾಡ್ತೀನಿ ಸಿಕ್ಕಿಲ್ಲ ಮಾತಾಡ್ತೀನಿ ಸಿಕ್ತು ನಮ್ಮ ನಂದೀಶ್ ಅಂತ ಸಿಗ್ಬೇಕು ಮಾತಾಡ್ತೀನಿ ಅವನ್ನೇ ಅಲ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಇದ್ರು ಉಡುಪಿ ಹಾಸ್ಪಿಟ್ಲು ಪಕ್ಕ ಅಲ್ಲೇ
ಸ್ವಲ್ಪ ಹಿಂದೆ ಹೋಗಿ ಮೇಡಮ್. ಯಜಮಾನ್ರೆ ಸ್ವಲ್ಪ ಈ ಕಡೆ ಬನ್ನಿ, ನೆಕ್ಸ್ಟ್ ನಿಂತ್ಕೊಳ್ಳಿ. ಸ್ವಲ್ಪ ಹಿಂದೆ ಹೋಗಿ ಸರ್. ಓಕೆ, ಹತ್ರ ಬನ್ನಿ. ಹಾಂ, ಇಲ್ಲಿ ನೋಡಿ ಸರ್, ಈ ಕಡೆ ಲಾಸ್ಟ್ ನಿಂತ್ಕೊತೀರಿ. ಹಾಗೆ ರೀ. ಥ್ಯಾಂಕ್ ಯು. ಇಲ್ಲ ಅವನ್ನ ನೋಡಿ ಅಣ್ಣ ಈ ಕಡೆ ಒಂಚೂರು ಶೇಖರಣ್ಣ. ಈ ಕಡೆ ನೋಡ. ಲಕ್ಷ್ಮೀ ವಲ್ಲಭಾರಂಭ ತಸ್ಮೈ ಸಮಸ್ತ ವೇದಾರ್ಥವಿಧೇ ನಮಃ. ಭಕ್ತ ಮಹಾಶಯನಲ್ಲಿ ವಿಜ್ಞಾಪನೆ. ಈ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ಯಳಂದೂರಿನ ಶ್ರೀ ಲಕ್ಷ್ಮೀ ವರಾಹಸ್ವಾಮಿಯವರು ಏನಿದ್ದಾರೆ, ಇದನ್ನೆಲ್ಲವನ್ನು ಕೂಡ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಯಾಕೆ ಅಂತಂದರೆ ಈ ಪರಶುರಾಮರು ಇಲ್ಲಿ ಬಂದಿರತಕ್ಕಂಥ ಕಾವೇರಿ ಇರತಕ್ಕಂಥ ಜಾಗದಲ್ಲಿ ಉದ್ದಕ್ಕೂ ಕೂಡ ಎಲ್ಲ ದೇವರನ್ನು ಕೂಡ ಸ್ತುತಿ ಮಾಡ್ಕೊಂಡು ನಗರದಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯವರು, ಇಲ್ಲಿರ್ತಕ್ಕಂಥ ವರಹಸ್ವಾಮಿಯವರು, ಬಿಳಿರಂಗನ ಬೆಟ್ಟದಲ್ಲಿರ್ತಕ್ಕಂಥ ಶ್ರೀ ಶ್ವೇತಾದ್ರಿ ಶ್ರೀನಿವಾಸ ಸ್ವಾಮಿಯವರು, ಹೀಗೆ ಎಲ್ಲ ದೇವರನ್ನು ಕೂಡ ಅಲ್ಲಿಗೆ ಬಂದು ಸ್ತುತಿ ಮಾಡಿ ಹೋಗ್ತಕ್ಕಂಥದ್ದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಜಾಗ ಇದು. ಈ ದೇವಸ್ಥಾನ ಹಿಂದೆ ತುಂಬ ಶಿಥಿಲವಾಗಿ ಇಲ್ಲಿಗೆ ಭಕ್ತಾದಿಗಳು ಬರ್ತಾ ಇದ್ರು ಕೂಡ ನೂರಾರು ತೊಂದರೆಗಳು ಉಂಟಾಗ್ತಾ ಇತ್ತು. ಅದನ್ನು ಗಮನಿಸಿದಂತಹ ನಮ್ಮ ಇದೇ ಊರಿನ ಪ್ರಸಿದ್ಧ ಡಾಕ್ಟರ್ ಆಗಿರ್ತಕ್ಕಂತಹ ರಮೇಶ್ ಉಡುಪ ಅವರು ಹಾಗೂ ಶ್ರೀ ಶಶಿಕಲಾ ಉಡುಪ ಅವರು ಇದನ್ನು ಗಮನಿಸಿ ಈ ದೇವಸ್ಥಾನವನ್ನು ಇಂಪ್ರೂವ್ ಮಾಡಬೇಕು, ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಅದರಂತೆ ಈ ದೇವಸ್ಥಾನಕ್ಕೆ ಒಂದು ರೂಪುರೇಷೆಯನ್ನು ಮಾಡಿ ಹೊಸದಾಗಿ ವಿಮಾನ ಗೋಪುರ ಮತ್ತು ಸುತ್ತ ಇರತಕ್ಕಂಥ ಜಾಗದಲ್ಲಿ ಟೈಲ್ಸು ಮತ್ತು ಗೋಡೆಗಳು ಎಲ್ಲವನ್ನೂ ಕೂಡ ಹೊಸದಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಈ ಊರಿನ ಎಲ್ಲ ಜನಗಳು ಕೂಡ ಭಕ್ತ ಜನರೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಕೆಲಸವನ್ನು ಮಾಡೋದಕ್ಕೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಇದೇ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂತಹ ನಮ್ಮ ಮುರಳೀಧರ್ ಅವರು, ನಂದಕುಮಾರ್ ಅವರು, ದ್ವಾರಕಿಯವರು ಮತ್ತು ಸುದರ್ಶನ್ ಅವರು, ಮೋಹನ್ ರವರು, ಇವರು ಕೂಡ ಈ ದೇವಸ್ಥಾನಕ್ಕೂ ಕೂಡ ಮೊದಲಿಂದಲೂ ಅಂದರೆ ಅವರ ತಂದೆಯ ತಾತನ ಕಾಲದಿಂದಲೂ ಕೂಡ ಈ ದೇವಸ್ಥಾನಕ್ಕೆ ಅರ್ಚನಾ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ದೇವರ ಪೂಜೆಯನ್ನು ತುಂಬ ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನಾಗಿರ್ತಕ್ಕಂಥ ಭೂವರಾಹ ಸ್ವಾಮಿಯವರು ಇವರೆಲ್ಲರಿಗೂ ಕೂಡ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ಭಕ್ತಾದಿಗಳು ಬಂದು ಅವರ ಏನೋ ಸಂಕಲ್ಪ ಇದೆ, ಮನೆ ಕಟ್ಟಬೇಕಾಗಿರಲಿ ಅಥವಾ ಜಾಗ ತಗೋಬೇಕು ಅನ್ನೋದಾಗಲಿ ಅಥವಾ ಈ ರೀತಿಯಾಗಿರ್ತಕ್ಕಂಥ ಸಂಕಲ್ಪಗಳು ಏನಿದೆ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಸಂಕಲ್ಪ ಇರುತ್ತೆ ಅದನ್ನು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಅವರ ಎಲ್ಲ ಇಷ್ಟಾರ್ಥಗಳು ಕೂಡ ಅವರಿಗೆ ನೆರವೇರುತ್ತೆ. ಉದಾಹರಣೆಗೆ ನಾವು ಭೂಮಿ ತಗೊಳ್ಬೇಕು ಅಂತಕ್ಕಂಥವ್ರು ನೂರಾರು ತೊಂದರೆಗಳಾಗ್ತಾ ಇದ್ದರೆ ಇಲ್ಲಿ ಬಂದು ಅರ್ಚಕರ ಹತ್ರ ಬಂದು ಆ ಸಂಕಲ್ಪವನ್ನು ತಿಳಿಸಿ ಸಂಕಲ್ಪವನ್ನು ಮಾಡಿ ಅವ್ರು ಕೊಡ್ತಕ್ಕಂಥ ದಾರವನ್ನು, ಇಟ್ಟಿಗೆಯನ್ನು ತಗೊಂಡು ಹೋಯಿತು ಅಂತಂದರೆ ಅದರಿಂದ ಅವರಿಗೆ ಆ ಕಾರ್ಯ ಸಿದ್ಧ ಆಗುತ್ತೆ ಅಂತಕ್ಕಂಥದ್ದು ಹಿಂದಿನಿಂದಲೂ ಇರ್ತಕ್ಕಂಥ ವಾಡಿಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಗೊತ್ತಿಲ್ಲದೆ ಇರೋದ್ರಿಂದ ಅದು ಅಂದರೆ ದೇವಸ್ಥಾನ ಶಿಥಿಲವಾಗಿದ್ದರಿಂದ ಯಾರಿಗೂ ಗೊತ್ತಿರಲಿಲ್ಲ. ಇನ್ನು ಮುಂದೆ ಆ ಎಲ್ಲವನ್ನು ಕೂಡ ಬೆಳೆಸ್ಕೊಂಡು ಅಂದರೆ ಎಲ್ಲ ಜನರಿಗೂ ಕೂಡ ತುಂಬ ಅನುಕೂಲವಾಗುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶ್ರೀ ಲಕ್ಷ್ಮೀ ಭೂವರಾಹಾಯ ನಮಃ. ದಿನಗಳಿಂದ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಅವಿರತವಾಗಿ ಸಹಾಯ ಮಾಡಿದ ಯಳಂದೂರ ಎಲ್ಲ ಮಿತ್ರ ಬಾಂಧವರು ಮತ್ತು ಕಾರ್ಯಕರ್ತರು ಹಾಗೂ ಸ್ವಯಂ ಸೇವಕರು ನನ್ನ ಆಗಸ್ಟ್ 9, 10 ಅವಿರತವಾಗಿ ಹೋಮಗಳು ಪೂಜಾ ಕಾರ್ಯಕ್ರಮಗಳು ನಡೆದು ಯಶಸ್ವಿಯಾಗಿ ಕಳಸಾರೋಹಣ ನಡೆದಿದೆ. ಈ ದಿವಸ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಮಾಡಿ ಪುನೀತರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಯಳಂದೂರಿನಲ್ಲೇ ಇರತಕ್ಕಂಥ ಅಶ್ವಿನಿ ಕ್ಲಿನಿಕ್ನ ನಮ್ಮ ಮಾಲೀಕರು ಮತ್ತು ಜೊತೆಗೆ ವೈದ್ಯರಾಗಿರುವಂಥ ಡಾಕ್ಟರ್ ರಮೇಶ್ ಉಡುಪ ಮತ್ತು ಶ್ರೀಮತಿ ಶಶಿಕಲಾ ರಮೇಶ್ ಉಡುಪ ಅವರು ಒಂದು ಉತ್ತಮವಾದಂಥ ಕೆಲಸವನ್ನು ಈ ತಾಲೂಕು ಮಾಡಿದ್ದಾರೆ. ಅದರಲ್ಲಿ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗೆ ಪೂರ್ಣ ಜೀರ್ಣೋದ್ಧಾರ ಮಾಡಿ ಇದು ಗೋಪುರ ಮತ್ತು ಇಲ್ಲಿರ್ತಕ್ಕಂಥ ಕಳಶ ಮತ್ತು ಜೊತೆಗಾಗಿರ್ತಕ್ಕಂಥ ದೇವಸ್ಥಾನದ ಒಳಾಂಗಣ, ಪ್ರಾಂಗಣ ಮತ್ತು ಎಲ್ಲವನ್ನ ಸಂಪೂರ್ಣವಾಗಿ
ಹೊಸದಾಗಿ ಎಲ್ಲನೂ ಪುನಶ್ಚೇತನಗೊಳಿಸಿದ್ದಾರೆ. ಮತ್ತು ಇದು ನವೀಕರಣ ಆಗಿರೋದ್ರಿಂದ ಭಾಳಷ್ಟು ಇನ್ನೊಂದಷ್ಟು ನೂರಾರು ವರ್ಷಗಳು ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಒಂದು ದೇವರನ್ನ ಕಣ್ತುಕೊಳ್ಳಲಿಕ್ಕೆ ಒಂದು ಸದಾವಕಾಶ ಸಿಗ್ತಂತಾಗಿದೆ. ಮತ್ತು ದೇವಸ್ಥಾನ ಭಾಳ ಮೊದಲು ಹಳೆಯ ಶಿಥಿಲವಾಗಿತ್ತು. ಬೇರೆ ಬೇರೆ ಥರ ತೊಂದರೆಗಳು ಕೂಡ ದೇವಸ್ಥಾನದ ಒಳಗಡೆ, ತೊಂದರೆಗಳು ಅಂದರೆ ಇದು ಶಿಥಿಲವಾಗಿರ್ತಕ್ಕಂಥ ಸಮಸ್ಯೆ ಒಳಗಡೆ ದೇವಸ್ಥಾನ ಇತ್ತು. ಈಗ ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಭಾಳ ನವೀಕರಿಸಿರ್ತಕ್ಕಂಥ ಈ ದೇವಾಲಯ ಭಾಳಷ್ಟು ಭಕ್ತಾದಿಗಳನ್ನ ಸೆಳೀತಾ ಇದೆ. ಮತ್ತು ನಿರಂತರವಾಗಿ ದೇವರ ಅನುಗ್ರಹ, ಅದರಲ್ಲೂ ವರಹಸ್ವಾಮಿ ಅನುಗ್ರಹ ಒಂದು ಸಿಕ್ತು ಅಂತಂದರೆ ಏನೇ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳೆಲ್ಲನೂ ಅದನ್ನು ಪರಿಹರಿಸಿ ಎದ್ದಿಲ್ಲುವಂಥ ಕೆಲಸ ಮಾಡ್ತಾರೆ ಅನ್ನೋದು ಇತಿಹಾಸ ಹೇಳ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಈ ಭಾಗದ ಜನರಿಗೆ, ಭಕ್ತಾದಿಗಳಿಗೆ ಸಕಲ ಸನ್ಮಾನಗಳನ್ನು ಉಂಟು ಮಾಡಿ ಅವರ ಬದುಕಿಗೆ ಆಶಾಕಿರಣವಾಗಿ ಈ ದೇವರ ಆಶೀರ್ವಾದ ನಿರಂತರವಾಗಿ ಇರಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಡಾಕ್ಟರ್ ರಮೇಶ್ ಉಡುಪ ಅವರ ಕುಟುಂಬ ವರ್ಗದ ಎಲ್ಲರಿಗೂ ಕೂಡ ನಾನು ಅವ್ರ ಮಕ್ಕಳಿಗೆ, ಅವರ ಮಗಳಿಗೆ, ಅಳಿಯ ಮತ್ತು ಸೊಸೆ ಮತ್ತು ಕುಟುಂಬ ಎಲ್ಲ ವರ್ಗದವರು ಎಲ್ಲರೂ ಕೂಡ ಮುಂದೆ ರೀತಿ ದೇವಸ್ಥಾನದ ಕಾರ್ಯವನ್ನು ಯಳಂದೂರು ತಾಲೂಕಿನ ಎಲ್ಲ ಬಂಧುಗಳು ಸಹಯೋಗ ಮಾಡಿದ್ದಾರೆ. ಅವೇನು ದೇವಸ್ಥಾನ ನಾನೇ ಮಾಡ್ಬಿಡ್ತೀನಿ ಅಂತೇನಲ್ಲ, ಇಲ್ಲಿರ್ತಕ್ಕಂಥ ಎಲ್ಲರೂ ವಿಶ್ವಾಸ ತಗೊಂಡು ದೇವಸ್ಥಾನದ ಸಮಗ್ರ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ಇಲ್ಲಿಯ ಎಲ್ಲ ಪ್ರಮುಖ ಯಜಮಾನರುಗಳು ಮತ್ತು ಮುಖಂಡರುಗಳು, ಯುವ ನಾಯಕರುಗಳು ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಈ ದೇವಸ್ಥಾನದ ಕೈಂಕರ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಈ ನಾಡಿನ ನಮ್ಮ ಭಾಗದ ಜನತೆಗೆ ಮತ್ತು ಎಲ್ಲ ರಮೇಶ್ ಕುಟುಂಬ ವರ್ಗದವರಿಗೆ ನಾನು ಕೃತಜ್ಞತೆ. ಎಲ್ಲರಿಗೂ ನಮಸ್ಕಾರ. ಜಾನಪದ ಕಲೆಗಳ ತವರೂರು ಚಾಮರಾಜನಗರ, ದೇವಾಲಯಗಳ ತಾಲೂಕು ಯಳಂದೂರು. ಒಂದು ವೇಳೆ ಐತಿಹಾಸಿಕ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನವನ್ನು ನಮ್ಮ ಭಾಗದ ಜನಪ್ರಿಯ ವೈದ್ಯರಾದಂತಹ ಡಾಕ್ಟರ್ ಶಶಿಕಲಾ ರಮೇಶ್ ಉಡುಪ ಮತ್ತು ರಮೇಶ್ ಉಡುಪರವರು ಮತ್ತು ಕುಟುಂಬ ವರ್ಗದವರು ಸೇರಿ ಈ ದೇವಾಲಯವನ್ನು ನವೀಕರಣಗೊಂಡು ಲೋಕಾರ್ಪಣೆ ಮಾಡ್ತಾ ಇಲ್ಲ, ಇದನ್ನು ಜನಾರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ವೈದ್ಯರ ಮತ್ತು ಕುಟುಂಬ ವರ್ಗದವರೆಲ್ಲ. ಮತ್ತು ನಮ್ಮ ವೈದ್ಯರ ಜೊತೆ ಕೈ ಜೋಡಿಸಿ ನಮ್ಮ ಯಳಂದೂರು ತಾಲೂಕಿನ ಎಲ್ಲ ಭಕ್ತರೆಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ಯಶಸ್ವಿಯಾಗಿ ಈ ದಿನ ಭಕ್ತಾದಿಗಳಿಗೆ ಲೋಕಾರ್ಪಣೆ ಮಾಡತಕ್ಕಂಥ ಒಂದು ಪುಣ್ಯ ಕಾರ್ಯ ಈ ದಿನ ನಡೆದಿದೆ. ಸಮಸ್ತ ಯಳಂದೂರು ತಾಲೂಕು ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆದು ಅವರ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ವೈದ್ಯರು ಈ ಒಂದು ಪುಣ್ಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಜವಾಗಲೂ ಕೂಡ ಭಾಳ ಒಂದು ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ. ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜವಾಗಲೂ ಕೂಡ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ತೇವೆ. ಅದಕ್ಕೆ ಹಿರಿಯರು ಹೇಳ್ತಾರೆ ಸಂಸ್ಕೃತದಲ್ಲಿ ಒಂದು ಮಾತು, ಸಂತೋಷ್ ಜನೇತ್ ಪ್ರಾಜ್ಞಂ ತದಯೇತ್ ಈಶ್ವರಂ ಪೂಜ್ಯಂ ಅಂತ. ಅಂದರೆ ಜನರನ್ನು ಸಂತೋಷಗೊಳಿಸುವ ಕೆಲಸವನ್ನು ಮಾಡೋದೇ ಶಿವನ ಪೂಜೆ ಅಂತ. ಅಂತಹ ಒಂದು ಪುಣ್ಯ ಕಾರ್ಯವನ್ನು ಡಾಕ್ಟರ್ ರಮೇಶ್ ಉಡುಪ ಮತ್ತು ಶಶಿಕಲಾ ರಮೇಶ್ ರವರು ಮತ್ತು ಕುಟುಂಬ ವರ್ಗದವರೆಲ್ಲರೂ ಸೇರಿ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಈ ಮೂಲಕ ನಾನು ತಿಳಿಸ್ತಾ, ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವರು ಎಲ್ಲ ಸನ್ಮಂಗಳ ಭಕ್ತರಿಗೆಲ್ಲರೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಿ ಅವರೆಲ್ಲರೂ ಕೂಡ ಕುಟುಂಬಕ್ಕೆ ಐಶ್ವರ್ಯ, ಆರೋಗ್ಯ ಭಾಗ್ಯ ಕೊಟ್ಟು ಕಾಣಿಸಲಿಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನನಗೂ ಕೂಡ ಭಾಳ ಒಳ್ಳೆಯದಾಗಿದೆ, ನನಗೂ ಕೂಡ ನಮ್ಮ ಕುಟುಂಬಕ್ಕೆ ಎಲ್ಲರೂ ಕೂಡ ಭಾಳ ಒಳ್ಳೆಯದಾಗಿದೆ. ನಾನು ಚಾಮರಾಜನಗರ ತಾಲೂಕಿಂದ ಬಂದು ಇಲ್ಲಿ ನೆಲೆಸಿರೋದ್ರಿಂದ ಕೂಡ ನನಗೆ ಭಾಳ ಸಂತೋಷ ಆಗಿದೆ. ನಿಜವಾಗ್ಲೂ ಕೂಡ ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ನಾನು ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿರೋದು ನನ್ನ ಒಂದು ಪುಣ್ಯ. ಈ ಪುಣ್ಯ ಕಾರ್ಯಕ್ಕೆ ನನ್ನನ್ನು ತೊಡಗಿಸ್ಕೊಂಡಂತಹ ಡಾಕ್ಟರ್ ಶಶಿಕಲಾ ರಮೇಶ್ನವರಿಗೆ ಮತ್ತು ರಮೇಶ್ ಡಾಕ್ಟರ್ಗೆ ನಾನು ಮತ್ತು ಅವರ ಕುಟುಂಬ ವರ್ಗದವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಒಂದು ದೇವತಾ ಕಾರ್ಯ ಪ್ರಾರಂಭವಾಗಿ ಯಳಂದೂರು ತಾಲೂಕಿನ ಒಂದು ಶ್ರೇಯಾಭಿವೃದ್ಧಿಗೆ ಅನುಕೂಲಾಗಿದೆ ಅಂತ ಹೇಳಿ ತಪ್ಪಾಗಲಾರ್ದು. ಯಾಕೆಂದರೆ ನಾವು ಸಣ್ಣವರಾಗಿದ್ದಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಯಾವುದೇ ಬಸ್ಗಳು ಯಾವುದೇ ಬರಬೇಕಾದ್ರೂ ಯಳಂದೂರಿಗೆ ಈ ದೇವಸ್ಥಾನವನ್ನು ಬಳಸ್ಕೊಂಡು ಪ್ರದಕ್ಷಿಣೆ ಮಾಡಿ ಹೋಗ್ತಾ ಇತ್ತು. ಈ ರಸ್ತೆ ಎಡಗಡೆ ಬಲಗಡೆ ಏನು ರಸ್ತೆ ಇದೆ, ಈ ರಸ್ತೆಯಲ್ಲಿ ಬಸ್ಗಳು ಸಹ ಹೋಗ್ತಾ ಇತ್ತು. ಒನ್ ವೇ ಇತ್ತಿದ್ದು, ಈ ಕಡೆಯಿಂದ ಹೋಗಿ ಈ ಕಡೆ ಬಳಸ್ಕೊಂಡು ಹೋಗ್ತಕ್ಕಂಥದ್ದು ಆವಾಗಿಂದನೂ ಇದರ ಇತ್ತು. ಇತ್ತೀಚೆಗೆ ಜನಸಂದಣಿಯಿಂದ ಮತ್ತು ಬಸ್ಗಳು ಜಾಸ್ತಿಯಾಗಿ ಅದನ್ನು ಆ ಒಂದು ಇದು ಪರಿಪಾಠ ತಪ್ಪೋಗಿದೆ. ಮತ್ತು ಈ ಗೋರವರಸ್ವಾಮಿ ದೇವಸ್ಥಾನ ಬೇರೆ ಬೇರೆ ಕಡೆ ಇರೋ ಕಡೆ ಎಲ್ಲ ತುಂಬ ಪ್ರಸಿದ್ಧಿಯಾಗಿದೆ. ಆದರೆ ನಮ್ಮ ಯಳಂದೂರಿನಲ್ಲೂ ಸಹ ಒಂದು ಪ್ರಸಿದ್ಧಿಯಿಂದ ನಾವು ಸಣ್ಣವರಾಗಿದ್ದಾಗ ಕೇಳ್ತಾ ಇದ್ವಿ. ಏನು ಅಂದರೆ ಒಂದೇ ದಿನದಲ್ಲಿ ಭೂವರಸ್ವಾಮಿ ದೇವಸ್ಥಾನವನ್ನು ದರ್ಶನ ಮಾಡಿ ಅನಂತರ ವಡಗೆರೆಯಲ್ಲಿ ಮಲಗಿರ್ತಕ್ಕಂಥ ಆಂಜನೇಯ ದೇವಸ್ಥಾನದಲ್ಲಿ ಏನು ಮಲಗಿರೋ ಆಂಜನೇಯ ದೇವಸ್ಥಾನ ಇಡೀ ಕರ್ನಾಟಕದಲ್ಲಿ ನಮ್ಮ ವಡಗೆರೆಯಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ದರ್ಶನ ಮಾಡಿ ಅನಂತರ ಬೆಳಗಿರಂಗನ ಬೆಟ್ಟಕ್ಕೆ ಹೋಗಿ ಅಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಗಂಗಾಧರೇಶ್ವರನ ದರ್ಶನ ಮಾಡ್ತಕ್ಕಂಥದ್ದು. ಮೂರನ್ನ ಮಾಡಿದ್ರೆ ಭಾಳ ಶ್ರೇಯಸ್ಸು ಅಂತೇಳಿ ತುಂಬ ಹಿಂದಿಂದ ಕೆಲವರ ಒಂದು ನಂಬಿಕೆಯೂ ಸಹ ಇದೆ. ಈ ಒಂದು ಕಾರ್ಯ ಪೂರ್ಣಗೊಂಡಿರೋದ್ರಿಂದ
ಡಾಕ್ಟರ್ ಶಶಿಕಲಾ ಉಡುಪ ಅವ್ರು ಮೊನ್ನೆನೂ ಸಹ ಅವ್ರನ್ನ ಕೇಳಿದೆ, ನಿಮ್ಗೆ ಯಾವ ರೀತಿ ಈ ದೇವ್ರ ಬಗ್ಗೆ ನಿಮಗೆ ನಂಬಿಕೆ ಬಂತು, ಯಾಕೆ ಇದನ್ನು ನೀವು ಜೀರ್ಣೋದ್ಧಾರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಡಾಕ್ಟ್ರು ನನಗೆ ಕನಸಿನಲ್ಲಿ ಒಂದು ದೇವಸ್ಥಾನ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಅವರಿಗೆ ಮನಸ್ಸು ಬಂತು ಅಂತೇಳಿ. ಆವಾಗ ಅವರು ಗಂಡ ಹೆಂಡತಿ ಯಾವಾಗಲೂ ನೀವು ಬಂದು ದೇವಸ್ಥಾನ ಸುತ್ತಮುತ್ತ ಹೋಗ್ತಾ ಇದ್ರಂತೆ. ಆ ಒಂದು ನಿಟ್ಟಿನಲ್ಲಿ ಅವರು ಮುದ್ರಾ ಇಲಾಖೆಯನ್ನು ಸಂಪರ್ಕಿಸಿ ಈ ದೇವಸ್ಥಾನವನ್ನು ಭಕ್ತಾದಿಗಳ ನೆರವಿನೊಂದಿಗೆ ಮಾಡಿದ್ದಾರೆ. ನಿಜವಾಗ್ಲೂ ಅವರು 1973-74 ಮಿಣಂದೂರು ಬಳೆಪೇಟೆಗೆ ಫಸ್ಟ್ ಬಂದದ್ದು ಡಾಕ್ಟರ್ ಉಡುಪ ಡಾಕ್ಟ್ರು. ಅವರು ಮದುವೆ ಆಗಿರಲಿಲ್ಲ, ಆಗಲೇ ಬಂದು ಇಲ್ಲಿ ಆ ಒಂದು ವೈದ್ಯ ವೃತ್ತಿಯನ್ನು ಪ್ರಾರಂಭಿಸಿದ್ರು. ಇವತ್ತು ನಿಜವಾಗ್ಲೂ ಒಂದು 50 ವರ್ಷದ ಮೇಲೆ ಆಗಿರ್ಬೋದು. ಅವರು ಆ ಒಂದು ಸವಿ ನೆನಪಿಗೆ ಮಾಡಿರ್ಬೋದು ಏನೋ ಅಂತ ನಾನು ಅಂದ್ಕೊಳ್ಳೋದು. ಅವರಿಗೆ 50 ವರ್ಷ ಆಗಿದೆ ಡಾಕ್ಟ್ರ್ ಇಲ್ಲಿ ಯಳಂದೂರು ಕಾಲಿಟ್ಟು. ಒಂದು ಕಡೆ ಬಂದು ಒಬ್ಬ ವೈದ್ಯರು 50 ವರ್ಷ ಇರ್ತಕ್ಕಂಥದ್ದು ಭಾಳ ಅಪರೂಪ. ಯಾಕೆಂದರೆ ಅವರು ಬೆಳೀತಾ ಹೋದಾಗ ಪಟ್ಟಣಗಳಿಗೆ ಹೋಗ್ತಾರೆ. ಆದರೆ ನಮ್ಮ ಡಾಕ್ಟರ್ ಉಡುಪ ಅವರು ಯಳಂದೂರಿನಲ್ಲೇ ಉಳಿಯೋದ್ರ ಜೊತೆಗೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಭಗವಂತ ಅವರಿಗೆ ದಂಪತಿಗಳಿಗೆ ಮತ್ತು ಅವರ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಒಂದು ಪುಣ್ಯ ಕಾರ್ಯ ಯಳಂದೂರಿನಲ್ಲಿ ನಡೆದಿದೆ. ಮುಂದೆ ಈ ದೇವಸ್ಥಾನ ಉತ್ತರೋತ್ತರವಾಗಿ ಚೆನ್ನಾಗಿ ಬೆಳೀಲಿ ಮತ್ತು ಇಲ್ಲಿ ಅರ್ಚಕರು ಸಹ ಇದಕ್ಕೆ ಹೆಚ್ಚಿನ ಒಂದು ಇದನ್ನು ಕೊಟ್ಟು ದೇವಸ್ಥಾನ ಅಭಿವೃದ್ಧಿಗೆ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಯಳಂದೂರು ತಾಲೂಕಿನ ಜನತೆ ಎಲ್ಲರೂ ಸಹ ಅವರ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಅವರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಬಗ್ಗೆ ಮಾತಾಡಿಸಿ ವರಸ್ವಾಮಿ ದೇವಸ್ಥಾನ ಈ ವರಸ್ವಾಮಿಯನ್ನು ದೇವಸ್ಥಾನವನ್ನು ಇಲ್ಲಿ ಸಂಬಂಧಿಸಿಕೊಂಡಿದ್ದೀವಿ. ಭಾಳಷ್ಟು ದಿವಸದಿಂದ ರಿಪೇರಿ ಮಾಡಬೇಕು ಅಂತ ನೋಡಿ, ನಿಮ್ಮ ದೇವಸ್ಥಾನ ಜೈನ ದೇವಸ್ಥಾನ ನೀವೆಲ್ಲ ಸೇರಿ ಇದು ಮಾಡಿ ಅಂತ ಹೇಳಿದ್ರು. ಒಂದೇ ಜಾತಿಯಲ್ಲಿ ಎಲ್ಲ ಜಾತಿಯಲ್ಲಿ ಸೇರಿಸ್ಬೇಕಾದ್ರೆ ಕೇಳಿದ್ರು. ಈ ಮಧ್ಯೆ ಡಾಕ್ಟ್ರಿಗೆ ದೇವ್ರಿಗೆ ಹಣ ಕೊಟ್ಟ ಡಾಕ್ಟ್ರು ತಾವು ಒಬ್ಬರೇ ಬೇರೆಯವ್ರಿಗೆ ಮಾಡೋದಕ್ಕೆ ಬಂದು ಡಾಕ್ಟ್ರು ತಾವು ಒಬ್ಬರೇ ಖರ್ಚು ಮಾಡಿ ಅಷ್ಟೇ ಈಗ ಎಲ್ಲ ಸೇರಿ ಮಾಡಿದ್ದಾರೆ. ಜೊತೆಗೆ ಈಗ ಅವರು ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡ್ತಾರೆ. ಇದು ನಿಜವಾಗೂ ಕೂಡ ಮಾಡಬೇಕಾದಂಥ ಕೆಲಸ ಭಾಳ ದಿನಗಳ ಗ್ರಾಮಕ್ಕೆ ಈ ಊರಿಗೆ ಒಂದು ಶ್ರೇಯಸ್ಸು ಅಂತ ನಾನು ಭಾವಿಸ್ತೇನೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.